ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಕೆಎನ್ ಸರಳ ಸದಸ್ಯತ್ವ ರದ್ದು. ಸಂಬಂಧಿಕರ ಖಾತೆಗೆ ಹಣ ಪಾವತಿ ಪ್ರಕರಣ ಕೆಎನ್ ಸರಳ ಸದಸ್ಯತ್ವ ರದ್ದು. ಗುಡಿಬಂಡೆ ತಾಲೂಕು ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿಯ 2021-22ನೇ ಸಾಲಿನಲ್ಲಿ ಅಧ್ಯಕ್ಷೆಯಾಗಿದ್ದ ಶ್ರೀಮತಿ ಕೆಎನ್ ಸರಳ ಅವರ ವಿರುದ್ಧ ದಾಖಲಾಗಿದ್ದ ಹಣ ದುರುಪಯೋಗ ಪ್ರಕರಣದಲ್ಲಿ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿದೆ. 15ನೇ ಹಣಕಾಸು ಯೋಜನೆ ಹಾಗೂ ನರೇಗಾ ಯೋಜನೆಯಡಿ ಕೆಲಸ ಮಾಡದೆ ಕಳಪೆ ಕಾಮಗಾರಿಗಳನ್ನು ನಡೆಸಿ ಸರ್ಕಾರಿ ಹಣವನ್ನು ದುರುಪಯೋಗ ಪಡಿಸಿಕೊಂಡಿರುವುದು ತನಿಖೆಯಲ್ಲಿ ಸಾಬೀತಾಗಿದೆ. ಅಲ್ಲದೆ ನಿಯಮಬಾಹಿರವಾಗಿ ತಮ್ಮ ಸಂಬಂಧಿಕರ ಹೆಸರಿಗೆ ಗ್ರಾಮ ಪಂಚಾಯಿತಿ ನಿಧಿ 1 ಖಾತೆಯಿಂದ ವಿವಿಧ ವೆಚ್ಚಗಳ ಹೆಸರಿನಲ್ಲಿ 1,20,000 ಹಣ ಪಾವತಿ ಮಾಡಿರುವುದು ಕಂಡುಬಂದಿದೆ. ಇನ್ನು ಕಳಪೆ ಕಾಮಗಾರಿಗಳಿಗೆ 2,85,293, ಜೇಂಪಿಗೆ ಮರದಹಳ್ಳಿ ಅಂಗನವಾಡಿ ಕಾಮಗಾರಿಗೆ 5 ಲಕ್ಷ ಹಾಗೂ ಸೋಮೇನಹಳ್ಳಿ ಶಾಲಾ ಆವರಣದ ಶೌಚಾಲಯ ನಿರ್ಮಾಣಕ್ಕೆ 2,50,000 ಹೀಗೆ 15ನೇ ಹಣಕಾಸು ಯೋಜನೆಯ ಅನುದಾನವನ್ನು ದುರುಪಯೋಗ ಪಡಿಸಿಕೊಂಡಿರುವ ಆರೋಪಗಳು ದೃಢಪಟ್ಟಿವೆ. ಈ ಕುರಿತು ಅಂದಿನ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಅವರ ಅರೆ ನ್ಯಾಯಾಲಯದಲ್ಲಿ ದಿನಾಂಕ 28 ಫೆಬ್ರವರಿ 2025ರಂದು ವಿಚಾರಣೆ ನಡೆಯಿತು. ವಿಚಾರಣೆಯಲ್ಲಿ ಆರೋಪಗಳು ಸಾಬೀತಾದ ಹಿನ್ನೆಲೆಯಲ್ಲಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993ರ ಸೆಕ್ಷನ್ 43A ರ ಅನ್ವಯ ಶ್ರೀಮತಿ ಕೆಎನ್ ಸರಳ ಅವರನ್ನು ಗ್ರಾಮ ಪಂಚಾಯಿತಿ ಸದಸ್ಯತ್ವ ಸ್ಥಾನದಿಂದ ವಜಾಗೊಳಿಸಲಾಗಿದೆ. ಈ ವಿಷಯವನ್ನ ಸೋಮೇನಹಳ್ಳಿ ಗ್ರಾಮಸ್ಥರಾದ ಎಸ್ಎನ್ ಈಶ್ವರಪ್ಪ ಅವರು ಪತ್ರಿಕಾಗೋಷ್ಠಿಯಲ್ಲಿ ವಿವರಿಸಿದರು. ತಾಲೂಕಿನ ಎಲ್ಲ ಚಾನಲಿನ ವರದಿಗಾರರಿಗೆ ನಮ್ಮ ಸೋಮೇನಹಳ್ಳಿ ಪಂಚಾಯಿತಿ ಗ್ರಾಮಸ್ಥರಿಂದ ಅಭಿನಂದನೆ ಸಲ್ಲಿಸ್ತೀವಿ. ಇಲ್ಲಿ ಮುಖ್ಯವಾಗಿ ನಾವು ಬಂದಿರತಕ್ಕಂಥ ಉದ್ದೇಶ ಏನಂದ್ರೆ, ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 2021-22ನೇ ಸಾಲಿನಲ್ಲಿ ಅಧ್ಯಕ್ಷರಾಗಿ ಸರಳಮ್ಮ ಮತ್ತು ಗಂಗಾಧರಪ್ಪ ಅಂತೇಳಿ, ಸರಳಮ್ಮ ವೈಫ್ ಆಫ್ ಗಂಗಾಧರಪ್ಪ ಆಯ್ಕೆ ಆಗಿರ್ತಾರೆ. ಅವರು ಪೀರಿಯಡ್ನಲ್ಲಿ ಸಾಕಷ್ಟು 15 ಹಣಕಾಸು ಮತ್ತು 1ನೇ ವರ್ಗದಲ್ಲಿ ತುಂಬಾ ತಪ್ಪುಗಳು ನಡೆದಿರ್ತದೆ, ದುರುಪಯೋಗ ಆಗಿರ್ತದೆ. ನಾವು 7/11/2022ರಲ್ಲಿ ಸಾರ್ವಜನಿಕರಿಂದ ಒಂದು ಅರ್ಜಿ ಕೊಡ್ತೀವಿ ಸಿಇಒ ಅದನ್ನ ತನಿಖೆ ಮಾಡಿಸ್ತಾರೆ. ತನಿಖೆಯಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಅರ್ಜಿನಲ್ಲಿ ಕೊಟ್ಟಿರ್ತಕ್ಕಂಥ ಅದನ್ನು ಬಿಟ್ಟಿರ್ತಾರೆ. ಜಂಬಿಗೆ ಮರದಹಳ್ಳಿ ಊರಿಗೆ ಅಂಗನವಾಡಿ ಶಾಲೆಗೆ 5 ಲಕ್ಷ ಹಣ ಬಂದಿರ್ತದೆ, ಅದನ್ನು ದುರುಪಯೋಗ ಮಾಡಿದ್ದಾರೆ. ಸೋಮೇನಹಳ್ಳಿ ಹೈಸ್ಕೂಲ್ ಶೌಚಾಲಯಕ್ಕೆ 2 ಲಕ್ಷ ಬಂದಿರ್ತದೆ, ಅದನ್ನು ದುರುಪಯೋಗ ಮಾಡಿದ್ದಾರೆ. ಅವೆಲ್ಲ ಹಾಕ್ಲಿಲ್ಲ. ಅವೆಲ್ಲ ಹಾಕದೆ ಒಂದು ವರದಿ ರೆಡಿ ಮಾಡಿ ನಾವು ಕೊಡಲಿಲ್ಲ. ಆ ಪೀರಿಯಡ್ನಲ್ಲಿ ಚಲಪತಿ ಅಂತ ಹೇಳಿ ಒಬ್ಬ PDO ಇದ್ರು. ಅವ್ರ ಪೀರಿಯಡ್ನಲ್ಲಿ ಸುಮಾರು ಒಂದು 15-16 ಲಕ್ಷ ದುರುಪಯೋಗ ಆಗಿದೆ ಅಂತೇಳಿ ನಮಗೆ ಮಾಹಿತಿ ತೋರಿಸಿದ್ರು. ಆಮೇಲೆ ಅಧ್ಯಕ್ಷರ ವಿಚಾರವನ್ನ ನಾವು ಆಕ್ಷನ್ ತಗೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಡೀಸೆಲ್ ಕಮಿಷನರ್ನಲ್ಲಿ ಪ್ರಾದೇಶಿಕ ಆಯುಕ್ತರು ಎಲ್ಲ ಎನ್ಕ್ವೈರಿ ಮಾಡಿ ಅವರು ಸಾಂಕ್ರಾಮಿಕ ಟೈಮ್ನಲ್ಲಿ ದುಡ್ಡನ್ನ ಖರ್ಚು ಮಾಡಿರ್ತಾರಂತೆ. ಕಾಂಟ್ರಾಕ್ಟ್ ಸಿಗದ ಕಾರಣ ಆ ದುಡ್ಡು ವೆಚ್ಚ ಮಾಡಿ ಜನಗಳಿಗೆ ಅನುಕೂಲ ಮಾಡಿದೆ ಅಂತ ಹೇಳಿ ಅದನ್ನ ಕ್ಲೋಸ್ ಮಾಡ್ತಾರೆ ಕೇಸು. ನಾವು ಮತ್ತೆ ಹೋಗಿ ಅದನ್ನು ತಗೊಂಡೋಗಿ ಉಪಕಾರ್ಯದರ್ಶಿಗಳಿಗೆ ನಾವು ಅಪೀಲ್ ಹಾಕ್ತೀವಿ. ಅಪೀಲ್ ಹಾಕಿದ ಮೇಲೆ ಅವರು ಎನ್ಕ್ವೈರಿ ಮಾಡಿ ಆ ಎನ್ಕ್ವೈರಿ ಮಾಡಿರ್ತಕ್ಕಂಥ ತಪ್ಪಿದೆ ನೀವು ಅಂತ ಹೇಳಿ ಇವರಿಗೆ ಶಿಕ್ಷೆ ಕೊಡ್ತಾರೆ. ಕೊಟ್ಟಿರೋದು 8 ತಿಂಗಳಿಂದ ಶಿಕ್ಷೆ ಕೊಟ್ಟಿರೋದು. ಆದರೆ ಇವಾಗ ಕಳಿಸಿದ್ದಾರೆ, ಆದೇಶ ಏನು ಕಳಿಸಿದ್ದಾರೆ ಅಂದ್ರೆ ಸರಳಮ್ಮನವರಿಗೆ ಇದು ಮೆಂಬರ್ಶಿಪ್ ರದ್ದು ಮಾಡಿದ್ದಾರೆ ಮತ್ತು 6 ವರ್ಷ ಎಲೆಕ್ಷನ್ ನಿಲ್ಬಾರ್ದು ಅಂತೇಳಿ ಈ ತರ ಒಂದು ಆದೇಶ ಮಾಡಿ ಕಳಿಸಿರ್ತಾರೆ. ಇದು ನಮಗೆ ತೃಪ್ತಿಕರವಾಗಿಲ್ಲ ಆದೇಶದಲ್ಲಿ. ಯಾಕೆಂದ್ರೆ ಸುಮಾರು 8-10 ಲಕ್ಷ ಮೇಲೆ ಇದಾಗಿದೆ, ದರೋಡೆ ಆಗಿದೆ. ಅದನ್ನೇ ಆ ಅಧಿಕಾರಿಗಳಿಗೆ ಅದನ್ನು ವಸೂಲಿ ಮಾಡೋಕ್ಕೆ ಯಾವುದೇ ರೀತಿಯಲ್ಲಿ ತೋರಿಸಿಲ್ಲ. ಬರೀ ಅವನ್ನ ರದ್ದು ಮಾಡಿದರೆ ಅವ್ರಿರ್ತಕ್ಕಂಥ ಮೆಂಬರ್ಶಿಪ್ ಅನ್ನ ಮತ್ತು 6 ವರ್ಷ ನಿಲ್ಲಬಾರದು ಅಂತ ಹೇಳಿ ಒಂದು ಆದೇಶ ಮಾಡಿದೆ. ಅದನ್ನು ನಾವು ಏನು ಹೇಳೋದಂದ್ರೆ, ಇದನ್ನ ಸಾಲದು ಅವ್ರ ಮೇಲೆ
ಪೂರ್ತಿ ಶಿಕ್ಷೆ ಆಗಬೇಕು. ಆದ್ರೆ ಸಣ್ಣ ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಅಂಗನವಾಡಿ ಶಾಲೆಗೆ ಕಟ್ಟಬೇಕು. ಆ ಕಟ್ಟದೀರಾ ಕಂಪ್ಲೀಟ್ ಆ ದುಡ್ಡನ್ನೆಲ್ಲ ಡ್ರಾ ಮಾಡಿ ತಿಂದಾಕಿದ್ದಾರೆ. ಆಮೇಲೆ ಬೇರೆ ಬೇರೆ ಬಿಲ್ಗಳೆಲ್ಲ ಕೊಟ್ಟು ಅಂಗಡಿಗಳಲ್ಲಿ ಬೇರೆ ಬೇರೆ ಬಿಲ್ಗಳೆಲ್ಲ ಅಟ್ಯಾಚ್ ಮಾಡಿಸಿ ಕಂಪ್ಲೀಟ್ ಹಣ ದುರುಪಯೋಗ ಮಾಡಿದ್ದಾರೆ. 15 ಹಣಕಾಸಲ್ಲಿ ಸುಮಾರು ಲಕ್ಷದ ದುರುಪಯೋಗ ಆಗಿದೆ. ಅದರಿಂದ ದಯವಿಟ್ಟು ಇದನ್ನು ಮತ್ತೆ ಸರ್ಕಾರದವರು ಇವ್ರ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೋಬೇಕಂತೇಳಿ ನಾವು ಆದೇಶ ಮಾಡ್ತೀವಿ. ಇಲ್ಲ ಅಂದ್ರೆ ಇವರು ಆ ಥರ ಮಾಡಲಿಲ್ಲ ಅಂದ್ರೆ ನಾವು ಮುಂದೆ ಇನ್ನ ಮೇಲಾಧಿಕಾರಿಗಳಿಗೆ ಅರ್ಜಿ ಕೊಟ್ಟು ಅದನ್ನ ಚಾಲೆಂಜ್ ಮಾಡ್ತೀವಿ. ಈ ರೀತಿ ಇಷ್ಟು ನಾವು ಹೇಳಿ ಮಾತುಗಳು ಸರ್ಕಾರಕ್ಕೆ